ಇನ್ನು ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿದೆಯಾ ಕೋಲ್ಡ್ ವಾರ್? ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕರ ನಡುವೆನೆ ಮುನಿಸು ಹೆಚ್ಚಾಗಿದೆಯಾ? ಹೀಗೊಂದು ಪ್ರಶ್ನೆ ಶುರುವಾಗೋದಕ್ಕೂ ಕಾರಣ ಇದೆ. ಅಶೋಕ್ ಅವರಿಂದ ಅಂತರ ಕಾಯ್ದುಕೊಳ್ತಿದ್ದಾರಾ ವಿಜಯೇಂದ್ರ ಅಂತ. ಇವರಿಬ್ಬರ ಮಧ್ಯೆ ಈಗ ಒಳಗೊಳಗೆ ಅಂದ್ರೆ ಕೋಲ್ಡ್ ವಾರ್ ಶುರುವಾದಂತಿದೆ. ವಿಪಕ್ಷ ನಾಯಕ ಅಶೋಕ್ ದೂರ ಇಡೋ ಪ್ರಯತ್ನ ನಡೆದಿದ್ಯಾ ಯಾಕೆ? ಹಾಗಾದ್ರೆ ಅಶೋಕ್ ಅವರು ಮತ್ತೆ ವಿಜಯೇಂದ್ರ ಅವರ ಮಧ್ಯೆ ಏನಾದ್ರೂ ಒಂದು ಅಂತರ ಇದೆಯಾ? ಗ್ಯಾಪ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು? ಹಾಗಾದ್ರೆ ವಿಪಕ್ಷ ನಾಯಕ ಅಶೋಕ್ ದೂರ ಇಡೋ ಪ್ರಯತ್ನ ನಡೀತಾ ಇದೆ ವಿಜಯೇಂದ್ರ ಅವರಿಂದ. ಪ್ರಧಾನಿ ಕಾರ್ಯಕ್ರಮಗಳಿಂದ ಅಶೋಕ್ ಈಗ ದೂರ ಉಳ್ಕೊಳ್ತಾ ಇದ್ದಾರೆ. ಬಹುತೇಕ ಪ್ರಚಾರ ಕಾರ್ಯಕ್ರಮಗಳಿಗೂ ಕೂಡ ಅಶೋಕ್ ಅವರು ಗೈರಾಗ್ತಿದ್ದಾರೆ. ಹೀಗಾಗಿ ಇಬ್ಬರ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದ್ಯಾ? ಯಾಕೆ ಈ ಗ್ಯಾಪ್ ಕ್ರಿಯೇಟ್ ಆಗಿದೆ? ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ವಿಜಯೇಂದ್ರ ಮಾತ್ರ ಅಬ್ಬರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತಯಾಚನೆ ಮಾಡೋದಕ್ಕೂ ಅಷ್ಟೇ, ಪ್ರಚಾರ ಕಾರ್ಯಕ್ರಮಗಳಲ್ಲೂ ಅಷ್ಟೇ ವಿಜಯೇಂದ್ರ ಅವರೇ ಕಾಣಿಸ್ಕೊಳ್ತಿದ್ದಾರೆ. ಅಶೋಕ್ ಅವರು ಎಲ್ಲಿ? ಯಾಕೆ ಈ ಕಾರ್ಯಕ್ರಮಗಳಿಂದ ದೂರ ಉಳ್ಕೊಳ್ತಿದ್ದಾರೆ? ಮೋದಿ ಕಾರ್ಯಕ್ರಮದಲ್ಲಿ ಹೆಚ್ಚು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಕಾಣಿಸ್ಕೊಳ್ತಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಅವರು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಆಬ್ಸೆಂಟ್ ಆಗ್ತಾರೆ, ದೂರ ಉಳ್ಕೊಳ್ತಾರೆ. ಇದೆಲ್ಲದಕ್ಕೂ ಕಾರಣ ಏನು? ಚುನಾವಣೆ ಸಮಯದಲ್ಲೇ ಇವರಿಬ್ಬರ ನಡುವೆ ಹಾಗಾದ್ರೆ ಕೋಲ್ಡ್ ವಾರ್ ಶುರುವಾಯ್ತಾ? ಕುತೂಹಲ ಕೆರಳಿಸ್ತಾ ಇದೆ ಅಶೋಕ್ ಮತ್ತೆ BY ವಿಜಯೇಂದ್ರ ಅವರ ನಡೆ. ಯಾಕೆ ಇವರಿಬ್ರು ದೂರ ಉಳ್ಕೋತಿದ್ದಾರೆ? ವಿಧಾನಸಭಾ ಚುನಾವಣೆ ಮುಗಿದ ತಕ್ಷಣ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಆಯ್ಕೆಯಾದ ತಕ್ಷಣ, ಅದೇ ರೀತಿಯಾಗಿ ವಿಪಕ್ಷ ನಾಯಕನಾಗಿ ಅಶೋಕ್ ಆಯ್ಕೆಯಾದ ತಕ್ಷಣ ಇಬ್ರು ಕೂಡ ಹೇಳ್ತಾ ಇದ್ರು, ಜೋಡೆತ್ತುಗಳಾಗಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಪಕ್ಷ ಸಂಘಟನೆ ಮಾಡೋಣ, ನಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋಣ ಅಂತ. ಆದ್ರೀಗ ದೂರ ಉಳ್ಕೊಳ್ತಾ ಇರೋದು ಯಾಕೆ? ಇವರಿಬ್ಬರ ಮಧ್ಯೆ ಅಂತರ ಹುಟ್ಟು ಹಾಕಿರೋದು ಯಾಕೆ? ಮೋದಿ ಕಾರ್ಯಕ್ರಮಗಳಿಗೂ ಬರ್ತಾ ಇಲ್ಲ ಅಶೋಕ್ ಅವರು, ಮತಯಾಚನೆ ಮಾಡುವಂತ ಕಾರ್ಯಕ್ರಮಗಳಿಗೂ ಬರ್ತಾ ಇಲ್ಲ, ಆಬ್ಸೆಂಟ್ ಆಗ್ತಿದ್ದಾರೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಇವರಿಬ್ಬರ ಮಧ್ಯೆ ಹಾಗಾದ್ರೆ ಕೋಲ್ಡ್ ವಾರ್ ಶುರು ಆಗ್ಬಿಡ್ತಾ? ಚುನಾವಣೆ ಸಮಯದಲ್ಲಿ ಹೀಗಾದ್ರೆ ಪಕ್ಷಕ್ಕೂ ಡ್ಯಾಮೇಜ್ ಆಗಲ್ವಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಂಡಿದೆ.